ಹಾಯ್ ಫ್ರೆಂಡ್ಸ್, ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. IDBI ಬ್ಯಾಂಕ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಹೌದು ವೀಕ್ಷಕರೇ, IDBI ಬ್ಯಾಂಕ್ನಲ್ಲಿ ಖಾಲಿ ಇರುವಂತಹ PGDBF ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಯಾವ್ಯಾವ ಝೋನ್ನಲ್ಲಿ ಇರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡೋದಾದರೆ, ಸ್ಟೇಟ್ ವೈಸ್ ಮತ್ತು ಝೋನ್ ವೈಸ್ ನೋಡೋದಾದರೆ, ಮೊದಲನೇದು ಝೋನ್ ಅಹಮದಾಬಾದ್. ಅಲ್ಲಿ ಬರುವಂತಹ ರಾಜ್ಯಗಳು ಗುಜರಾತ್, ದಾದ್ರಾ ಆ್ಯಂಡ್ ನಗರ ಹವೇಲಿ, ದಾಮನ್ ಆ್ಯಂಡ್ ದಿಯು. ಇನ್ನು ಎರಡನೇ ಝೋನ್ ಭೂಪಾಲ್. ಇಲ್ಲಿ ಬರುವಂತಹ ರಾಜ್ಯಗಳು ಮಧ್ಯಪ್ರದೇಶ್. ಇನ್ನು ಮೂರನೇ ಝೋನ್ ಬೆಂಗಳೂರು. ಇಲ್ಲಿ ಕೇರಳ ಮತ್ತು ಕರ್ನಾಟಕ ರಾಜ್ಯಗಳು ಬರ್ತವೆ. ಇನ್ನು ನಾಲ್ಕನೆಯದು ಚೆನ್ನೈ. ಇಲ್ಲಿ ಬರುವಂತಹ ರಾಜ್ಯಗಳು ತಮಿಳುನಾಡು, ಪುದುಚೇರಿ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್. ಇನ್ನು ಐದನೇ ಝೋನ್ ಹೈದರಾಬಾದ್. ಇಲ್ಲಿ ಬರುವಂತಹ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಆರನೇದು ಮುಂಬೈ. ಇಲ್ಲಿ ಬರುವಂತಹ ರಾಜ್ಯಗಳು ಮಹಾರಾಷ್ಟ್ರ. ಈ ಮಹಾರಾಷ್ಟ್ರದಲ್ಲಿ ಮುಂಬೈ, ಥಾನೆ ಮತ್ತು ನಾಸಿಕ್ ನಗರಗಳು ಒಳಗೊಂಡಿರುತ್ತವೆ. ಝೋನ್ 7 ನಾಗ್ಪುರ್. ಇಲ್ಲಿ ಬರುವಂತಹ ರಾಜ್ಯಗಳು ಮತ್ತು ನಗರಗಳನ್ನು ನಾವಿಲ್ಲಿ ನೋಡೋದಾದರೆ, ಮಹಾರಾಷ್ಟ್ರ ಅಲ್ಲಿ ಬರುವಂತಹ ನಗರಗಳು ಅಹಮದ್ನಗರ್, ಛತ್ರಪತಿ ಸಂಭಾಜಿ ನಗರ್, ಔರಂಗಾಬಾದ್, ಜಲ್ಗಾಂವ್, ನಾಗ್ಪುರ್ ಮತ್ತು ಸೋಲಾಪುರ್. ಇನ್ನು 8ನೇ ಝೋನ್ ಪುಣೆ. ಇಲ್ಲಿ ಬರುವಂತಹ ರಾಜ್ಯಗಳು ಮತ್ತು ನಗರಗಳನ್ನು ನೋಡೋದಾದರೆ, ಮಹಾರಾಷ್ಟ್ರ. ಈ ಮಹಾರಾಷ್ಟ್ರದಲ್ಲಿ ಪುಣೆ, ಸಾತಾರ, ಕೊಲ್ಹಾಪುರ್ ಮತ್ತು ಗೋವಾ. ಇನ್ನು 9th ಝೋನ್ ಭುವನೇಶ್ವರ್. ಇಲ್ಲಿ ಬರುವಂತಹ ರಾಜ್ಯಗಳು ಮತ್ತು ನಗರಗಳು ಒಡಿಶಾ ಮತ್ತು ಛತ್ತೀಸ್ಗಢ. ಇನ್ನು 10ನೇ ಝೋನ್ ಪಾಟ್ನಾ. ಇಲ್ಲಿ ಬರುವಂತಹ ನಗರಗಳು ಅಥವಾ ರಾಜ್ಯಗಳು ಬಿಹಾರ್ ಮತ್ತು ಜಾರ್ಖಂಡ್. 11ನೇ ಝೋನ್ ಚಂಡೀಗಢ್. ಇಲ್ಲಿ ಬರುವಂತಹ ನಗರಗಳು ಅಥವಾ ರಾಜ್ಯಗಳು ಚಂಡೀಗಢ್, UT, ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್. ಇನ್ನು 12ನೇದು ದೆಹಲಿ. ಇಲ್ಲಿ ಬರುವಂತಹ ನಗರಗಳು ಅಥವಾ ರಾಜ್ಯಗಳು ಡೆಲ್ಲಿ ಆ್ಯಂಡ್ NCR ಹಾಗೂ ರಾಜಸ್ಥಾನ್. 12ನೇದು ಕೋಲ್ಕತ್ತಾ. ಇಲ್ಲಿ ವೆಸ್ಟ್ ಬೆಂಗಾಲ್ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್. ಇನ್ನು 13ನೇದು ಲಕ್ನೋ. ಇಲ್ಲಿ ಬರುವಂತಹ ರಾಜ್ಯಗಳು ಅಥವಾ ನಗರಗಳು ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ್. ಇನ್ನು ಈ ಹುದ್ದೆಗಳ ಮಾಹಿತಿಯನ್ನು ನಾವಿಲ್ಲಿ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಶೈಕ್ಷಣಿಕ ವಿದ್ಯಾರ್ಹತೆ: ಅಭ್ಯರ್ಥಿಯು ಕೇಂದ್ರ ಸರ್ಕಾರವು ಗುರುತಿಸಿದಂತಹ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಹೊಂದಿರಬೇಕು. ಹಾಗೆ ವಯೋಮಿತಿಯನ್ನು ನಾವಿಲ್ಲಿ ನೋಡೋದಾದರೆ, ಮಿನಿಮಮ್ ಅಂದರೆ ಕನಿಷ್ಠ ವಯೋಮಿತಿ 20, ಹಾಗೆ ಗರಿಷ್ಠ ವಯೋಮಿತಿ 25. ಆನ್ಲೈನ್ ಪರೀಕ್ಷೆ ನಡೆಯುವಂತಹ ತಾತ್ಕಾಲಿಕ ದಿನಾಂಕವನ್ನು ನಾವಿಲ್ಲಿ ನೋಡೋದಾದರೆ, ಮಾರ್ಚ್ 17, 2024. ಇಲ್ಲಿರುವಂತಹ ಒಟ್ಟು ಹುದ್ದೆಗಳು 500. ಆ ಹುದ್ದೆಗಳ ವರ್ಗೀಕರಣವನ್ನು ನಾವಿಲ್ಲಿ ನೋಡೋದಾದರೆ, ಜನರಲ್ ಅಭ್ಯರ್ಥಿಗಳಿಗೆ 203, SC ಅಭ್ಯರ್ಥಿಗಳಿಗೆ 75, ST ಅಭ್ಯರ್ಥಿಗಳಿಗೆ 37, EWS ಅಭ್ಯರ್ಥಿಗಳಿಗೆ 50, OBC ಅಭ್ಯರ್ಥಿಗಳಿಗೆ 135. ಹಾಗೆ ಅಂಗವಿಕಲ ಅಭ್ಯರ್ಥಿಗಳಲ್ಲಿ VI ಅಭ್ಯರ್ಥಿಗಳಿಗೆ 6, HI ಅಭ್ಯರ್ಥಿಗಳಿಗೆ 6, OH ಅಭ್ಯರ್ಥಿಗಳಿಗೆ 5, ND/ID ಅಭ್ಯರ್ಥಿಗಳಿಗೆ 5 ಹುದ್ದೆಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತಹ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಫೆಬ್ರವರಿ 12, 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 26, 2024. ಇನ್ನು ವಯೋಮಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ, ಅಭ್ಯರ್ಥಿಯು ಜನವರಿ 31, 2024 ಮಿನಿಮಮ್ 20 ವಯಸ್ಸನ್ನು ಹೊಂದಿರಬೇಕು. ಹಾಗೆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ 25 ವಯಸ್ಸನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನು ನಾವಿಲ್ಲಿ ನೋಡೋದಾದರೆ, SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿ ಶುಲ್ಕದ ಬಗ್ಗೆ ನಾವಿಲ್ಲಿ ನೋಡೋದಾದರೆ, ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 12 ಫೆಬ್ರವರಿ 2024 26 ಫೆಬ್ರವರಿ 2024 ತಾವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅರ್ಜಿ ಶುಲ್ಕವನ್ನು ನಾವಿಲ್ಲಿ ನೋಡೋದಾದರೆ, SC, ST ಮತ್ತು PWD ಅಭ್ಯರ್ಥಿಗಳಿಗೆ 200 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಇವರನ್ನ ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳಿಗೆ 1000 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ.
ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಶುಲ್ಕವನ್ನು ಕೂಡ ಆನ್ಲೈನ್ ಮೂಲಕವೇ ಪಾವತಿಸಬೇಕಾಗುತ್ತದೆ. ಇನ್ನು ಆಯ್ಕೆ ವಿಧಾನವನ್ನು ನಾವಿಲ್ಲಿ ನೋಡೋದಾದರೆ ಮೊದಲಿಗೆ ಆನ್ಲೈನ್ ಟೆಸ್ಟನ್ನು ನಡೆಸಲಾಗುತ್ತದೆ. ಅದಾದ ನಂತರ ಇಂಟರ್ವ್ಯೂ ನಡೆಸುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಪರೀಕ್ಷಾ ವಿಧಾನವನ್ನು ನಾವಿಲ್ಲಿ ನೋಡೋದಾದರೆ ಒಟ್ಟು 4 ಹಂತಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಅದರಲ್ಲಿ ಮೊದಲನೆಯದು ಲಾಜಿಕಲ್ ರೀಸನಿಂಗ್, ಡಾಟಾ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇಲ್ಲಿರುವಂತಹ ಒಟ್ಟು ಪ್ರಶ್ನೆಗಳು 60. ಈ 60 ಪ್ರಶ್ನೆಗಳಿಗೆ 60 ಅಂಕಗಳನ್ನು ನೀಡಲಾಗುತ್ತದೆ. ಎರಡನೇದು ಇಂಗ್ಲಿಷ್ ಲ್ಯಾಂಗ್ವೇಜ್. ಇಲ್ಲಿರುವಂತಹ ಒಟ್ಟು ಪ್ರಶ್ನೆಗಳು 40 ಪ್ರಶ್ನೆಗಳಿಗೆ 40 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಮೂರನೇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇಲ್ಲಿರುವಂತಹ ಒಟ್ಟು ಪ್ರಶ್ನೆಗಳು 40 ಪ್ರಶ್ನೆಗಳಿಗೆ 40 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಇನ್ನು ನಾಲ್ಕನೆಯದು ಜನರಲ್ ಎಕನಾಮಿ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್. ಇಲ್ಲಿ 60 ಅಂಕಗಳಿಗೆ 60 ಪ್ರಶ್ನೆಗಳನ್ನು ನಿಗದಿಪಡಿಸಲಾಗಿದೆ. ಈ ಪರೀಕ್ಷೆಗೆ ಒಟ್ಟು 2 ಗಂಟೆಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ. ಇದಿಷ್ಟು IDBI ಬ್ಯಾಂಕ್ನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಮಾಹಿತಿಯಾಗಿತ್ತು. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ನಮ್ಮನ್ನು ಸಂಪರ್ಕಿಸಿ ತಾವು ಅರ್ಜಿಗಳನ್ನು ಸಲ್ಲಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9035592382. ಈ ಸಂಖ್ಯೆಗೆ ತಾವು ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಮಾಡುವುದರ ಮೂಲಕ ನಮ್ಮನ್ನು ಸಂಪರ್ಕಿಸಿ ತಾವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಪಡೆದುಕೊಳ್ಬೋದು. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.